ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಇಂದು ಮಹಿಳಾ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾ ಸಿಎನ್ ರೇಣುಕಾದೇವಿ ಮಾತನಾಡಿದರು. ದೇಶದಲ್ಲಿ ಮನುಸ್ಮೃತಿಯ ಆಧಾರದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ನೆಲೆಗೊಳಿಸಲಾಗಿತ್ತು. ಈ ಮೂಲಕ ಮಹಿಳೆಯರು ಮತ್ತು ತಳ ಸಮುದಾಯಗಳ ಹಕ್ಕು ಅಧಿಕಾರಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲಾಗಿತ್ತು. ಡಾ ಬಿಆರ್ ಅಂಬೇಡ್ಕರ್ ಅವರು 1927ನೇ ಡಿಸೆಂಬರ್ 25ರಂದು ಮನುಸ್ಮೃತಿಯನ್ನು ಸುಟ್ಟು ಹಾಕುವ ಮೂಲಕ ಬಹುಸಂಖ್ಯಾತರ ವಿಮೋಚನೆಗೊಳಿಸಿದರು. ಹಾಗಾಗಿ ಈ ದಿನವನ್ನು ಪ್ರಪಂಚಾದ್ಯಂತ ಮಹಿಳಾ ವಿಮೋಚನೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಬಿಕೆ ಧಾನೇಶ್ವರಿ, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಉಮೇಶ್ ಕುದೂರ್, ಮಹಿಳಾ ಘಟಕದ ಅಧ್ಯಕ್ಷೆ ನಾಗಶಿಲ್ಪ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ಮಹಿಳಾ ವಿಮೋಚನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ನಿಜವಾಗ್ಲೂ ಅದರಲ್ಲೂ ಮಹಿಳೆಯರು ಸ್ಮರಿಸ್ಕೋಬೇಕಾದಂಥ ದಿನ. ಯಾಕಂತಂದ್ರೆ ನಮಗೋಸ್ಕರ ನಮ್ಮ ಅಂಬೇಡ್ಕರ್ ಅವರು ಮಹಿಳಾ ವಿಮೋಚನಾ ದಿನಾಚರಣೆ ಸಲುವಾಗಿ ಮನುಸ್ಮೃತಿಯನ್ನ ಸುಟ್ಟು ನಮಗೆ ಒಂದು ಸ್ವಾತಂತ್ರ್ಯವನ್ನ ಕಲ್ಪಿಸೋದ್ರಲ್ಲಿ ಒಂದು ಮಹಾ ದಿಟ್ಟ ಹೆಜ್ಜೆಯನ್ನ ಇಟ್ಟಂತ ದಿನ ಇವತ್ತು. ಇದರಲ್ಲಿ ಕೇವಲ ಆಕ್ಚುಲಿ ಕೇವಲ ಒಂದು ಸಮುದಾಯಕ್ಕೆ ಅಂತ ಒಂದು ಸ್ವಾತಂತ್ರ್ಯ ಅಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮ ಸಮುದಾಯಕ್ಕೆ ಸ್ವಾತಂತ್ರ್ಯ ಇಲ್ಲ. ಯಾಕಂದ್ರೆ ಇವೆಲ್ಲೂ ವೀಕರ್ ಸಮುದಾಯಗಳು, ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಂತ ಸಮುದಾಯಗಳು. ಇವರನ್ನ ಇವತ್ತವರೆಗೂ ಈಗಿನ ದಿನವರೆಗೂ ತುಳಿತಾನೆ ಬರ್ತಾ ಇದ್ದಾರೆ ಹೊರತು ನಮಗೆ ಇಷ್ಟೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು. ಇವತ್ತಿಗೂ ನಾವು ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ಒಂದು ನಿಲುವಿಗೆ ಇವತ್ತೂ ನಮ್ಮ ಹೋರಾಟ ನಡೀತಾನೆ ಇದೆ ಅಂತಂದ್ರೆ ಇದು ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ಯಾಕಂತಂದ್ರೆ ಇವತ್ತು ಯಾವ ಸಂವಿಧಾನದಿಂದ ನಾವು ಇವತ್ತು ನಿಂತು ಅದರ ಬಗ್ಗೆ ಹೋರಾಟ ಮಾಡಕ್ ಶುರು ಮಾಡಿದೀವಿ, ಅದೇ ಸಂವಿಧಾನನ ಇವತ್ತು ಎಲ್ಲರೂ ಅದನ್ನ ಕಿತ್ತು ಹಾಕಬೇಕು, ಸಂವಿಧಾನ ಒಂದು ಅಳಿಸಬೇಕು, ಅದನ್ನ ನಾಶ ಮಾಡಬೇಕು, ಅದನ್ನ ಉಳಿಸಬಾರ್ದು ಅನ್ನೋ ಆ ತರ ಅಂಚಿನಲ್ಲಿ ಕೆಲವರು ಇದರ ಬಗ್ಗೆ ಬಹಳಷ್ಟು ಒಳಗಡೆನೆ ತುಂಬಾ ಆದ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವು ಮಾಡಬೇಕಾಗಿದ್ದು ಮೊದಲನೇದಾಗಿ ನಮ್ಮ ಸಂವಿಧಾನ ನಾವು ಉಳಿಸ್ಕೋಬೇಕಾದ್ದು. ಯಾಕಂದ್ರೆ ಇವತ್ತು ಸಂವಿಧಾನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮನೆಯಿಂದ ಆಚೆ ಬರಕ್ಕಾಗಲ್ಲ. ನಮ್ಮ ಹಕ್ಕುಗಳು ಏನಿದೆ ಪ್ರತಿಯೊಂದನ್ನು ನಾಶ ಆಗೋದಂತೂ ಖಂಡಿತ. ನಮಗೆ ಅಂತಾಗ್ಲಿ, ನಮ್ಮ ಮಕ್ಕಳ ಭವಿಷ್ಯವಾಗ್ಲಿ, ಅಥವಾ ಇನ್ನೊಬ್ಬ ಯಾವುದೇ ಮನುಷ್ಯ ಕುಲಕ್ಕಾದ್ರೂ ಆಗಲಿ ಸಂವಿಧಾನ ಅನ್ನೋದು ಪ್ರತಿಯೊಬ್ಬ ಮನುಕುಲಕ್ಕೆ ಬೇಕಾಗಿರುವಂಥದ್ದು. ಇದು ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಒಂದು ಸಮುದಾಯಕ್ಕೆ ಸೇರಿರುವಂಥದ್ದಲ್ಲ. ಇದು ಪ್ರತಿಯೊಬ್ಬ ಭಾರತೀಯರಿಗೂ, ಪ್ರತಿಯೊಬ್ಬ ಜನಾಂಗಕ್ಕೂ, ಪ್ರತಿಯೊಬ್ಬ ಮಹಿಳೆಯರಿಗೂ ಬೇಕಾಗಿರುವಂಥ ಸಂವಿಧಾನ. ಅದನ್ನ ನಮಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೊಳ್ಬೇಕು, ಅದನ್ನ ಬೆಳೆಸಬೇಕು. ಅದ್ರ ಬಗ್ಗೆ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡೋಣ. ನಾವು ಎಲ್ಲರೂ ನಾವು ಏನಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಅಂದ್ಕೊಂಡಿದ್ರು ಅದನ್ನ ನಮಗೋಸ್ಕರ ಅವ್ರು ಏನೆಲ್ಲ ಕನಸುಗಳನ್ನ ಕಟ್ಟಿದ್ರು ಅದನ್ನ ನಾವು ಉಳಿಸ್ಕೊಂಡು ಹೋಗೋದ್ರಲ್ಲಿ ನಮ್ಮ ಹೆಜ್ಜೆಗಳನ್ನು ಸಹ ಇಡಬೇಕಾಗಿದೆ. ಇದು ಒಂದು ಹೆಜ್ಜೆಯನ್ನ ಇಡಬೇಕು, ಸಂವಿಧಾನ ಉಳಿಸ್ಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು, ನಮ್ಮ ಸ್ವಾತಂತ್ರ್ಯ ಇರಬೇಕು. ನಾವು ಆರ್ಥಿಕತೆಯಲ್ಲಿ ಬಹಳಷ್ಟು ಮುಂದುವರಿಬೇಕು. ಎಲ್ಲಿವರೆಗೆ ಆರ್ಥಿಕತೆಯಲ್ಲಿ ಅಥವಾ ಸ್ವತಂತ್ರವಾಗಿ ನಾವು ಮುಂದುವರಿಯಲ್ಲ ಅಲ್ಲಿವರೆಗೂ ನಾವು ಈ ರೀತಿಯಲ್ಲ ಹೋರಾಟ ಇರಬೇಕಾಗುತ್ತೆ. ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳು ಕೊನೆ ತನಕಾದ್ರೂ ಆಗಲಿ, ಅದು ಎಲ್ಲಿವರೆಗಾದ್ರೂ ಆಗಲಿ ನಾವು ಆರ್ಥಿಕತೆಗೆ, ನಮ್ಮ ಸ್ವಾತಂತ್ರ್ಯ, ನಮ್ಮ ಹಕ್ಕುಗೆ ನಮ್ಮ ಹೋರಾಟ ಮಾಡಬೇಕು. ನಮ್ಮ ಸಂವಿಧಾನನ ಉಳಿಸ್ಕೊಳ್ಳೋಣ. ಜೈ ಭೀಮ್. ನನ್ನ 2 ಮಾತು ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನಾನು 2 ಮಾತು. ಧನ್ಯವಾದ.